ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು, ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗೆ ಇದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಇವತ್ತು ಸಚಿನ್ ಪಾಂಚಾಳ್ ಆತ್ಮಹತ್ಯೆ, ಅವರ 5 ತಂಗಿಗಳ ನೋವು, ತಾಯಿ ತಂದೆಯವರ ನೋವು ಎಲ್ಲರಿಗೂ ಗೊತ್ತಿದೆ. ಇದರ ಪ್ರಯುಕ್ತ ಒಂದು ದೊಡ್ಡ ಹೋರಾಟವೂ ಆಯಿತು, ನಾವು ಮಾಡಿದ್ವಿ. ಆತ್ಮಹತ್ಯೆಯಾಗಿ 10-15 ದಿವಸ ಆಯಿತು, ಇನ್ನೂವರೆಗೆ ಯಾರಿಗೆ ಬಂದಿಲ್ಲ. ನಾವು ಆಗ್ರಹ ಮಾಡ್ತೀವಿ, ಇನ್ನೂ ಕಾಲ ಮಿಂಚಿಲ್ಲ. 15 ದಿವಸನಾಗ ಭಾಳಷ್ಟು ಎವಿಡೆನ್ಸ್ಗಳು ಡಿಸ್ಟ್ರಾಯ್ ಮಾಡಿರ್ಬೇಕು. ಈಗಾಗಲೇ ಆದಷ್ಟು ಬೇಗ ಅವರಿಗೆ ಅರೆಸ್ಟ್ ಮಾಡಿ ಈ ತನಿಖೆ CIDಲೇ CBI ಕೊಡ್ಬೇಕಂಥೇಳಿ ನಾವು ಆಗ್ರಹಿಸಿವಿ. ಯಾಕೆಂದ್ರೆ ಇದು ಕೇವಲ ಕರ್ನಾಟಕ ಅಲ್ಲ, ಕರ್ನಾಟಕ, ಸೋಲಾಪುರ 2 ಸ್ಟೇಟ್, ಮಹಾರಾಷ್ಟ್ರ ಸ್ಟೇಟ್ 2 ಸ್ಟೇಟ್ ಇಶ್ಯೂ ಇದೆ. ಇದು ಈ ಹೋರಾಟ ಮಾಡಿದ್ದಕ್ಕೆ ಗುಲ್ಬರ್ಗ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವ್ರು ಹೇಳ್ತಾರೆ, ನಾವು ಮನಸ್ಸು ಮಾಡಿದ್ರೆ BJPಯವರಿಗೆ ಮನೆ ಬಿಡಿಸ್ಬಿಡ್ತೀವಿ ಅಂತ ಹೇಳಿ. ಪ್ರಿಯಾಂಕ್ ಖರ್ಗೆ ಅವರು ಯಾವಾಗಲೂ ಬಿಜೆಪಿ ನಾಯಕರು ಅನಗತ್ಯವಾಗಿ ಆರೋಪ ಮಾಡುತ್ತಿರುವುದು ನಿರಾಧಾರ ಮತ್ತು ಸತ್ಯಕ್ಕೆ ದೂರವಾಗಿದೆ. ಸಚಿನ್ ಸಾವಿನ ಮನೆಯಲ್ಲಿ ಬಿಜೆಪಿ ನಾಯಕರು ರಾಜಕೀಯ ಮಾಡುತ್ತಿರುವ ಬಿಜೆಪಿ ಕಪಟ ನಾಟಕ ಅನಗತ್ಯವಾಗಿದೆ. ಈ ಪ್ರಕರಣದಲ್ಲಿ ಶ್ರೀ ಪ್ರಿಯಾಂಕ ಖರ್ಗೆ ಸಾಹೇಬರವರನ್ನು ಸಿಲುಕಿಸಲು ಪ್ರಯತ್ನಿಸುತ್ತಿರುವುದು ನೋಡಿದರೆ ಉದ್ದೇಶಪೂರ್ವಕವಾಗಿ ಸ್ವಾಭಿಮಾನಿ ಅಭಿವೃದ್ಧಿ ಅಧಿಕಾರರು ಕಲಬುರಗಿ ಜಿಲ್ಲೆ ಅಷ್ಟೇ ಅಲ್ಲ, ಕಲ್ಯಾಣ ಕರ್ನಾಟಕಕ್ಕೆ ಅಭಿವೃದ್ಧಿ ಹಳೆಯನ್ನೇ ಹಚ್ಚಿದ್ದಾರೆ. ಈ ರಾಜ್ಯದಲ್ಲಿ ಮಾನ್ಯ ಎಸ್.ಎಂ. ಕೃಷ್ಣ ಸಾಹೇಬರು ಏನು ITBT ಮಂತ್ರಿಗಳಿದ್ದರು, ಅವರಾದ ನಂತರ ಈ ರಾಜ್ಯಕ್ಕೆ ಒಂದು ಬಹಳ ಅಪಾರವಾದಂಥ ಒಂದು ಕೊಡುಗೆಯನ್ನು ನೀಡಿದ್ದಾರೆ ಮಾನ್ಯ ಪ್ರಿಯಾಂಕಾ ಸಾಹೇಬರು ಅಂತ ಹೇಳಿಕೆ ಬಯಸ್ತಾ. ಆದರೆ ಇವರ ಏಳಿಗೆಯನ್ನು ಸಹಿಸದೆ ಬಿಜೆಪಿ ನಾಯಕರು ಉದ್ದೇಶಪೂರ್ವಕವಾಗಿ ಸ್ವಾಭಿಮಾನಿ ಅಧಿಕಾರರು ಸನ್ಮಾನ್ಯ ಶ್ರೀ ಪ್ರಿಯಾಂಕ ಖರ್ಗೆಜಿಯವರ ಬೆಳವಣಿಗೆಯನ್ನು ಸಹಿಸದ ಜಾತಿವಾದಿ, ಕೋಮುವಾದಿ, ಮನುವಾದಿ, ಹೊಟ್ಟೆಕಿಚ್ಚು, ಅಸೂಯೆ ದೇಶ ತುಂಬಿದ ಬಿಜೆಪಿ ರಾಜ್ಯ ನಾಯಕರು, ದೆಹಲಿ ಬಿಜೆಪಿ ನಾಯಕರು ಹಾಗೂ ಸಂಘ ಪರಿವಾರದ ನಿರ್ದೇಶನದಂತೆ ಸುಖಸುಮ್ಮನೆ, ದಕ್ಷ, ಪ್ರಾಮಾಣಿಕತೆ, ಪಾರದರ್ಶಕ ಆಡಳಿತ ಮತ್ತು ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಮೌಲ್ಯವನ್ನು ಎತ್ತು ಹಿಡಿಯುವ ಕ್ರಿಯಾಶೀಲ ಸೃಜನಾತ್ಮಕ ಚಿಂತನೆಗಳನ್ನು ಹೊಂದಿರುವ ಮಾನ್ಯ ಸಚಿವ ಶ್ರೀ ಪ್ರಿಯಾಂಕ ಖರ್ಗೆ ಅವರ ಮೇಲೆ ವ್ಯವಸ್ಥಿತ ಷಡ್ಯಂತರ ನಿರಂತರವಾಗಿ ನಡೆಯುತ್ತಿದೆ. ಕಾರಣ, ದಲಿತ ಜನಕರ ನಾಯಕರು ರಾಜಕೀಯವಾಗಿ ಎತ್ತರವಾಗಿ ಬೆಳೆಯಬಾರದು, ಅವರ ಕೈಗೆ ಅಧಿಕಾರ ಸಿಗಬಾರದು ಎಂದು ಸಂಘ ಪರಿವಾರ ಮತ್ತು ಬಿಜೆಪಿಯ ಹಿಡನ್ ಅಜೆಂಡಾವಾಗಿದೆ. ಇವತ್ತು ಸಚಿನ್ ಪಾಂಚಾಳ್ ಆತ್ಮಹತ್ಯೆ, ಅವರ 5 ತಂಗಿಗಳ ನೋವು, ಎಲ್ಲರಿಗೂ ಗೊತ್ತಿದೆ. ಇದರ ಪ್ರಯುಕ್ತ ಒಂದು ದೊಡ್ಡ ಹೋರಾಟವೂ ಆಯಿತು, ನಾವು ಮಾಡಿದ್ವಿ. ಆತ್ಮಹತ್ಯೆಯಾಗಿ 15 ದಿವಸ ಆಯಿತು, ಇನ್ನೂವರೆಗೆ ಯಾರಿಗೆ ಬಂದಿಲ್ಲ.
ಆಗ್ರಹ ಮಾಡ್ತೀವಿ. ಇನ್ನೂ ಕಾಲ ಹೆಚ್ಚಿಲ್ಲ, 15 ದಿವಸದಲ್ಲಿ ಭಾಳಷ್ಟು ಎವಿಡೆನ್ಸ್ಗಳು ಎಷ್ಟೇ ಮಾಡಿರ್ಬೇಕು. ಈಗಾಗಲೇ ಆದಷ್ಟು ಬೇಗ ಅವರಿಗೆ ಅರೆಸ್ಟ್ ಮಾಡಿ ಈ ತನಿಖೆ CID CBI ಕೊಡ್ಬೇಕಂತ ಹೇಳಿ ನಾವು ಆಗ್ರಹಿಸಿದ್ವಿ. ಯಾಕೆಂದ್ರೆ ಇದು ಕೇವಲ ಕರ್ನಾಟಕ ಸೋಲಾಪುರ 2 ಸ್ಟೇಟ್, ಮಹಾರಾಷ್ಟ್ರ ಸ್ಟೇಟ್ 2 ಸ್ಟೇಟ್ ಇಶ್ಯೂ ಇದೆ. ಈ ಹೋರಾಟ ಮಾಡಿದ್ದಕ್ಕೆ ಗುಲ್ಬರ್ಗ ಉಸ್ತುವಾರಿ ಸಚಿವರು ಪ್ರಿಯಾಂಕ್ ಖರ್ಗೆ ಅವರು ಇರ್ತಾರೆ, ನಾವು ಮನಸ್ಸು ಮಾಡಿದ್ರೆ ಬಿಜೆಪಿ ಬಲಿಪೀಡಿಸ್ಕೊಳ್ತೀವಿ. ಪ್ರಿಯಾಂಕ್ ಖರ್ಗೆ ಅವರು ಯಾವಾಗಲೂ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಮಾತಾಡ್ತಾರೆ, ಹಗಲ ರಾತ್ರಿ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಏನು ಮಾತಾಡಲ್ಲ. ನೀವು ಒಬ್ಬ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ನೀವು ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡ್ತೀವಿ, ಯಾಕೆ ಡಿಫೆನ್ಸ್ ಅನ್ನೋದು ನಾವು ಕೆಲಸ ಮಾಡಲ್ಲ, ಯಾಕೆ ಕೊಡ್ತೀವಿ ಅನ್ನೋರು ಈ ಯಾವ ಭಾಷೆಯನ್ನು ಮಾತಾಡ್ತಾರೆ? ವಾಟ್ ಇಸ್ ದಿಸ್ ಲ್ಯಾಂಗ್ವೇಜ್? ದಿಸ್ ಈಸ್ ಅ ಕಾನ್ಸ್ಟಿಟ್ಯೂಷನಲ್ ಲ್ಯಾಂಗ್ವೇಜ್. ಒಬ್ಬ ಕಾನ್ಸ್ಟಿಟ್ಯೂಷನಲ್ ಪೋಸ್ಟಲ್ಲಿ ಇದ್ಕೊಂಡೆ ಯು ಶುಡ್ ಎನ್ಕರೇಜ್ ದಿಸ್ ಡೆಮೋಕ್ರೆಟಿಕ್ ವೇ ಆಫ್ ಪ್ರೊಟೆಸ್ಟ್ಗಳನ್ನ ಎನ್ಕರೇಜ್ ಮಾಡಬೇಕು. ಅದು ಬಿಟ್ಟು ನಾವು ಇದನ್ನು ಹೇಳಿವಿ, ಕರೆಸಿ ಎಲ್ಲರಿಗೂ ಕರೆಸಿ ಮಾತಾಡಿ ಒಂದು ಸಮಸ್ಯೆನ ಬಗೆಹರಿಸ್ಬೇಕಂತ ಹೇಳಿ ಇದನ್ನು ಹೇಳಿವಿ ನಾವು. ಇವತ್ತು ಇನ್ನೂವರೆಗೆ ಒಬ್ಬರಿಗೆ ಬಂಧನ ಮಾಡಿಲ್ಲ. ಇದು ಒಂದೇ ಅಲ್ಲ, ನಿಮಗೆ ಗೊತ್ತಿದೆ ಯಡ್ರಾಮಿಯಲ್ಲಿ ಒಬ್ಬ 11 ವರ್ಷದ ಅತ್ಯಾಚಾರಗಳಾಗಿದೆ. ಒಂದು ಕಾನೂನು ರೀತಿಯಲ್ಲಿ ಹೋರಾಟ ಮಾಡಿದ್ದಕ್ಕೆ ರಾತ್ರಿ ಹೋಗಿ ಅಮಾಯಕರಿಗೆ ಹಿಡ್ಕೊಂಡು ಬಂದೆ ರಿಮೈಂಡ್ ಮಾಡಿದ್ರು, ಟಾರ್ಚರ್ ಮಾಡಿದ್ರು. ಇದು ಸರಿಯಲ್ಲ. ನಮ್ಮ ಕಲಬುರಗಿ ಜನರೆಲ್ಲ ನೋಡ್ತಾ ಇದ್ದಾರೆ. ಇದು ಒಂದೇ ಅಲ್ಲ, ಇವತ್ತು ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಭಯದ ವಾತಾವರಣ ನಿರ್ಮಾಣ ಆಗಿದೆ. ಸ್ವಾಮೀಜಿಯವರು ಕಂಪ್ಲೇಂಟ್ ಕೊಟ್ಟು 4 ದಿವಸ ಆದರೂ ಕೂಡ ಇವತ್ತು ಬೆಟ್ಟಿಂಗ್ ರಿಕ್ವೈರ್ಮೆಂಟ್ಸ್ ಇಟ್ಸ್ ಇಮಿಡಿಯೇಟ್ಲಿ ರೈಟ್ ಆರ್ ರಾಂಗ್ ಫಸ್ಟ್ ಇನ್ಫಾರ್ಮೇಶನ್ ಕೊಟ್ಟು ಪ್ರಿಪೇರ್ ಮಾಡಬೇಕು. ಅದು ಬಿಟ್ಟು SP ಒಪಿನಿಯನ್ ವಿದಿನ್ 24 hours. ಅದು ಬಿಟ್ಟು ನೀವು ಒಪಿನಿಯನ್ ಹೋಗ್ಬೇಕಂದ್ರೆ ಎಲ್ಲಿಗೆ ಬಂದರು ಕಾನೂನು. ಅದಕ್ಕೆ ನಾವು ಮತ್ತೆ ಆಗ್ರಹಿಸ್ತೀವಿ. ಇವೆಲ್ಲ ಈಗಾದರೂ ಇಮಿಡಿಯೇಟ್ಲಿ ಈ ಡಾಕ್ಟರ್ ಮಹೇಶ್ ಅಂತೂ ಮಹಾರಾಷ್ಟ್ರದಲ್ಲಿ ಇವತ್ತು ಅವ್ರಿಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಇಮಿಡಿಯೇಟ್ಲಿ FIR ಮಾಡಬೇಕು, ಇಮಿಡಿಯೇಟ್ಲಿ ಮೈಸೂರಿಗೆ FIR ಮಾಡಬೇಕು. ಮತ್ತು ಈ ಸಚಿನ್ ಪಾಂಚಾಳ್ ಅವರ ಏನು ಅಪರಾಧಿಗೆ 8 ಮಂದಿ ಹೆಸರಲ್ಲ, ಅವ್ರಿಗೆ ಇಮಿಡಿಯೇಟ್ಲಿ ಬಂಧಿಸಿ ಅವ್ರಿಗೆ ನ್ಯಾಯ ಕೊಡಬೇಕು ಮತ್ತು ಅವ್ರಿಗೆ ಕಾಂಪನ್ಸೇಷನ್ ಕೊಡಬೇಕು ಅಂತೇಳಿ ನಾನು ಧನ್ಯವಾದ. ಸಚಿವರಾದ ಶ್ರೀ ಪ್ರಿಯಾಂಕ ಖರ್ಗೆ ಸಾಹೇಬರ ವಿರುದ್ಧ ಬಿಜೆಪಿ ನಾಯಕರು ಮಾಡುತ್ತಿರುವ ಆರೋಪ ನಿರಾಧಾರ ಹಾಗೂ ರಾಜಕೀಯ ಷಡ್ಯಂತರ. ಇತ್ತೀಚೆಗೆ ನಡೆದ ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಸಚಿನ್ ಪಾಂಚಾಳ್ ಎನ್ನುವ ಯುವಕನ ಆತ್ಮಹತ್ಯೆಗೆ ಮಾನ್ಯ ಸಚಿವರನ್ನು ಕಾರಣರಾಗಿಸುತ್ತಿರುವುದು ಇದು ರಾಜಕೀಯ ಷಡ್ಯಂತರವಾಗಿದೆ. ಈ ಪ್ರಕರಣದಲ್ಲಿ ಮಾನ್ಯ ಸಚಿವರ ಯಾವುದೇ ರೀತಿಯ ಪಾತ್ರವಿಲ್ಲ. ಬಿಜೆಪಿ ನಾಯಕರು ಅನಗತ್ಯವಾಗಿ ಆರೋಪ ಮಾಡುತ್ತಿರುವುದು ನಿರಾಧಾರ ಮತ್ತು ಸತ್ಯಕ್ಕೆ ದೂರವಾದದ್ದು. ಸಚಿನ್ ಸಾವಿನ ಮನೆಯಲ್ಲಿ ಬಿಜೆಪಿ ನಾಯಕರು ರಾಜಕೀಯ ಮಾಡುತ್ತಿರುವ ಬಿಜೆಪಿ ಕಪಟ ನಾಟಕ ಅನಗತ್ಯವಾಗಿದೆ. ಈ ಪ್ರಕರಣದಲ್ಲಿ
ಶ್ರೀ ಪ್ರಿಯಾಂಕಾ ಖರ್ಗೆ ಸಾಹೇಬರವರನ್ನು ಸಿಲುಕಿಸಲು ಪ್ರಯತ್ನಿಸುತ್ತಿರುವುದು ನೋಡಿದರೆ ಉದ್ದೇಶಪೂರ್ವಕವಾಗಿ ಸ್ವಾಭಿಮಾನಿ ಅಭಿವೃದ್ಧಿ ಹರಿಕಾರರು ಕಲಬುರಗಿ ಜಿಲ್ಲೆ ಅಷ್ಟೇ ಅಲ್ಲ ಕಲ್ಯಾಣ ಕರ್ನಾಟಕಕ್ಕೆ ಅಭಿವೃದ್ಧಿ ಹೊಳೆಯನ್ನೇ ಹರಿಸಿದ್ದಾರೆ. ಈ ರಾಜ್ಯದಲ್ಲಿ ಮಾನ್ಯ ಎಸ್ ಎಂ ಕೃಷ್ಣ ಸಾಹೇಬರು ಏನು ITBT ಮಂತ್ರಿಗಳಿದ್ದರು, ಅವರಾದ ನಂತರ ಈ ರಾಜ್ಯಕ್ಕೆ ಒಂದು ಭಾಳ ಅಪಾರವಾದಂಥ ಒಂದು ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.